ಬಿಜೆಪಿ ಶಾಸಕ ಮುನಿರತ್ನಗೆ ಎದುರಾಗುತ್ತಾ ಆಡಿಯೋ ಕಂಟಕ. ಈಗಾಗಲೇ ಇವರೇ ಮಾತನಾಡಿದ್ದು, ಇವರೇ ತುಚ್ಛವಾಗಿ ನಿಂದನೆ ಮಾಡಿದ್ದು ಅನ್ನುವಂಥ ಆಡಿಯೋ ಏನಿದೆ, ಆ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ. ಜೊತೆಗೆ ಖಾಕಿ ಪಡೆ ಕೂಡ ಅದನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವತ್ತು ವಿಚಾರಣೆ ನಡೆಸಿ ಈ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದುಕೊಳ್ತಾರೆ. ಅಂದ್ರೆ ಈ ಆಡಿಯೋಗೆ ಸಂಬಂಧಪಟ್ಟಂತೆ ಏನು ಆರೋಪ ಇದೆಯಲ್ಲ, ಇವರೇ ಮಾತನಾಡಿದ್ದು, ಇವರೇ ಆವಾಜ್ ಹಾಕಿದ್ದು, ಇವರೇ ಕೊಲೆ ಬೆದರಿಕೆ ಹಾಕಿದ್ದು ಮುನಿರತ್ನ ಅಂತ. ಆದ್ರೆ ಅವ್ರ ವಾಯ್ಸ್ ಹೌದಾ ಅಲ್ವಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಲ್ಲ. ಹಾಗಾಗಿ ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಅನ್ನ ಇವತ್ತು ತನಿಖಾಧಿಕಾರಿಗಳು ಪಡ್ಕೊಳ್ತಾರೆ. ಇದಾದ ಬಳಿಕ FSLಗೆ ರವಾನೆ ಮಾಡ್ತಾರೆ. ಸದ್ಯ ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ಇರುವಂತದ್ದು, ಪೊಲೀಸ್ ಕಸ್ಟಡಿಯಲ್ಲಿರುವಂತದ್ದು. ಜಾತಿ ನಿಂದನೆ ಕೇಸ್ ನಡಿ ಈಗಾಗಲೇ ವಯಾಲಿ ಕಾವಲ್ನ ಪೊಲೀಸರು ಅವರನ್ನ ಬಂಧಿಸಿ, ಕೋಲಾರದ ಮುಳಿಬಾಗ್ಲ ಹತ್ರ ಬಂಧಿಸಿ ಕರ್ಕೊಂಡು ಬಂದು ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಿ ಮಧ್ಯರಾತ್ರಿ ಅಷ್ಟೊತ್ತಿಗೆ ಈಗ ಅಶೋಕನಗರ ಠಾಣೆಯಲ್ಲಿ ಈಗ ಬಂಧನದಲ್ಲಿದ್ದಾರೆ. ACP ಪ್ರಕಾಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಮುನಿರತ್ನರದ್ದು ಎನ್ನಲಾದಂತ ಈ ಆಡಿಯೋ ಏನಿದೆ, ಅವರೇ ಆವಾಜ್ ಹಾಕಿದ್ರು, ಅದೇ ರೀತಿಯಾಗಿ ಜಾತಿ ನಿಂದನೆ ಮಾಡಿದ್ರು, ಕೆಟ್ಟದಾಗಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಅಂತ ಆ ಆಡಿಯೋ ಇವ್ರದೇನಾ ಅಂತ ಖಚಿತಪಡಿಸ್ಕೊಳ್ಬೇಕು. ಹೌದು ಅಲ್ವೋ ಅಂತ ಗೊತ್ತಾಗ್ಬೇಕಲ್ಲ. ಹಾಗಾಗಿ ಇವರ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಇವತ್ತು ಪೊಲೀಸರು ಪಡೆದುಕೊಂಡು ಅದಾದ ಬಳಿಕ FSLಗೆ ಕಳುಹಿಸಿಕೊಡ್ತಾರೆ. ಈ ಆಡಿಯೋದಲ್ಲಿ ಇರುವಂತ ವಾಯ್ಸ್ ಮುನಿರತ್ನ ಅವ್ರದ್ದೇನಾ, ಹೌದಾ ಅಲ್ವಾ ಅನ್ನೋದು ಗೊತ್ತಾಗಬೇಕು ಅಂದ್ರೆ FSL ಅಲ್ಲಿ ಟೆಸ್ಟ್ ಆಗಬೇಕಾಗುತ್ತೆ. ಅದಾದ ಬಳಿಕ ರಿಪೋರ್ಟ್ ಬರಬೇಕಾಗುತ್ತೆ. ಅದರಲ್ಲಿ ಏನಾದರೂ ಕನ್ಫರ್ಮ್ ಆಯಿತು ಅಂದ್ರೆ ಶಾಸಕ ಮುನಿರತ್ನಗೆ ಕಂಟಕ ತಪ್ಪಿದ್ದಲ್ಲ. ಕಾರಣ ಕೊಲೆ ಬೆದರಿಕೆ, ಸುಲಿಗೆ ಮಾಡಿದ್ದಾರೆ, ಜೊತೆಗೆ ಜಾತಿ ನಿಂದನೆ ಮಾಡಿದ್ದಾರೆ, ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ. ಇಷ್ಟೆಲ್ಲ ಆರೋಪಗಳಿದೆ. ಎಷ್ಟೆಲ್ಲ ಆರೋಪಗಳ ಮೇಲೆ ಯಾವ್ಯಾವ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತವೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ಈ ಆಡಿಯೋ ಏನಾದರೂ ಇವ್ರದೇ ಅಂತ ಕನ್ಫರ್ಮ್ ಆಗ್ಬಿಟ್ರೆ ಸಂಕಷ್ಟ ಅಂತೂ ಮುನಿರತ್ನಗೆ ತಪ್ಪಿದ್ದಲ್ಲ.